ಮಂದಿರ ನಿರ್ಮಾಣದ ಬಳಿಕ ಮೊದಲ ರಾಮನವಮಿಗೆ ಇದೀಗ ಅಯೋಧ್ಯೆ ಸಾಕ್ಷಿಯಾಗ್ತಾ ಇದೆ. ಬಾಲರಾಮನನ್ನ ಸೂರ್ಯರಶ್ಮಿ ಸ್ಪರ್ಶಿಸಿದ್ದು ಇದೀಗ ಅಯೋಧ್ಯೆಯಲ್ಲಿ ರಾಮ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಭವ್ಯ ಮಂದಿರದಲ್ಲಿ ರಘುರಾಮನಿಗೆ ಸೂರ್ಯ ಭಗವಾನರಿಂದ ಅಭಿಷೇಕವಾಗಿದೆ. 70 ಮಿಲಿಮೀಟರ್ ಉದ್ದದ ಸೂರ್ಯ ರಶ್ಮಿಯನ್ನ ಇದೀಗ ರಾಮಲಲ್ಲ ವಿಗ್ರಹದ ಮೇಲೆ ಸ್ಪರ್ಶವಾಗುವಂತೆ ಸಿದ್ಧತೆ ಮಾಡಲಾಗಿತ್ತು. ರಾಮನವಮಿ ಸಂಭ್ರಮಕ್ಕೆ ಇದೀಗ ಲಕ್ಷಾಂತರ ಭಕ್ತರು ರಾಮನ ದರ್ಶನವನ್ನು ಪಡೆದಿದ್ದಾರೆ. ಮಂದಿರ ಉದ್ಘಾಟನೆ ಬಳಿಕ ಅಯೋಧ್ಯೆಯಲ್ಲಿ ಮತ್ತೊಮ್ಮೆ ಭಕ್ತಾದಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ದೇವಸ್ಥಾನಕ್ಕೆ ಈ ಸೂರ್ಯರಶ್ಮಿ ಸ್ಪರ್ಶ ಮಾಡುವಂಥ ಯಂತ್ರದ ಸಲಕರಣೆಯನ್ನು ನೀಡಿದ್ದು ಕೂಡ ಕರ್ನಾಟಕದ ಉದ್ಯಮಿಯೊಬ್ಬರು. ಕರ್ನಾಟಕದ ಬೆಂಗಳೂರಿನ ಆಪ್ಟಿಕಲ್ ಸಂಸ್ಥೆಯ ಉದ್ಯಮಿಯೊಬ್ಬರು ಈ ಒಂದು ಆಪ್ಟಿಕಲ್ಸನ್ನು ಅಲ್ಲಿಗೆ ಯಂತ್ರಗಳನ್ನು ಅಳವಡಿಸಿರ್ತಾರೆ. ಸೊ ಅಯೋಧ್ಯೆಯಲ್ಲಿ ಇವತ್ತು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಭಕ್ತರಿಗೆ ಸೂರ್ಯಾಭಿಷೇಕ ನಡೆಯುವಂಥ ಆ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುವಂಥ ಸೌಭಾಗ್ಯ ಕೂಡ ಸಿಕ್ತು. ನವಮಿಯ ದಿನದೊಂದೇ ದೇವಾಲಯದ ಈ ಒಂದು ರಾಮಲಲ್ಲ ವಿಗ್ರಹಕ್ಕೆ ಸೂರ್ಯರಶ್ಮಿ ಸ್ಪರ್ಶ ಆಗುವಂತೆ ಯಂತ್ರವನ್ನು ಕೂಡ ಅಲ್ಲಿ ಬಳಸಲಾಗಿದೆ. 3ನೇ ಮಹಡಿಯಲ್ಲಿ ಸ್ಥಾಪಿಸಲಾಗಿರುವಂಥ ಮೊದಲ ತರ್ಪಣದ ಮೇಲೆ ಸೂರ್ಯನ ಬೆಳಕು ಬೀಳುತ್ತೆ. ಅದಾದ ಮೇಲೆ ಅಲ್ಲಿಂದ ಅದು ಪ್ರತಿಫಲಿಸುತ್ತದೆ ಮತ್ತು ಹಿತ್ತಾಳೆಯ ಪೈಪನ್ನು ಪ್ರವೇಶಿಸುತ್ತದೆ ಅಂತ ಕೂಡ ಹೇಳಲಾಗುತ್ತೆ. ಆ ಮೂಲಕ ಹಿತ್ತಾಳೆಯ ಪೈಪ್ನಲ್ಲಿ ಸ್ಥಾಪಿಸಲಾದಂಥ 2ನೇ ಕನ್ನಡಿಯನ್ನು ತಾಕಿದ ನಂತರ ಅದು ಮತ್ತೆ 90 ಡಿಗ್ರಿಗಳಲ್ಲಿ ಪ್ರತಿಫಲಿಸುತ್ತದೆ ಅಂತ ಹೇಳಲಾಗ್ತಿದೆ. ನಂತರ ಹಿತ್ತಾಳೆಯ ಪೈಪ್ ಮೂಲಕ ಹೋಗುವಂಥ ಈ ಕಿರಣವು 3 ವಿಭಿನ್ನ ಮಸೂರುಗಳ ಮೂಲಕ ಹಾದು ಹೋಗಿ ಉದ್ದವಾದಂಥ ಪೈಪ್ನಲ್ಲಿ ಗರ್ಭಗುಡಿಯ ಕೊನೆಯ ಒಂದು ಮೂಲೆಯಲ್ಲಿ ಸ್ಥಾಪಿಸಲಾದಂಥ ಕನ್ನಡಿಗೆ ಹೊಡೆಯುತ್ತೆ. ಅಲ್ಲಿಂದ ಸೂರ್ಯರಶ್ಮಿಗಳು ನೇರವಾಗಿ ರಾಮಲಲ್ಲನ ಹಣೆಯ ಮೇಲೆ ತಿಲಕವಿಟ್ಟಂತೆ ಭಾಸವಾಗುವ ರೂಪದಲ್ಲಿ ಸೂರ್ಯರಶ್ಮಿ ಶ್ರೀರಾಮನನ್ನ ಸ್ಪರ್ಶಿಸಲಿದ್ದಾರೆ. ಈ ರೀತಿಯ ಒಂದು ಯಂತ್ರದ ಸಲಕರಣೆಯನ್ನು ಕೂಡ ಒದಗಿಸಿಕೊಟ್ಟಿರುವಂಥದ್ದು ಕೂಡ ಕರ್ನಾಟಕ ಮೂಲದ ಬೆಂಗಳೂರಿನ ಉದ್ಯಮಿಗಳು. ಅಯೋಧ್ಯೆಯ ಶ್ರೀರಾಮನ ರಾಮನವಮಿಯೊಂದು ನಡೆಯುವಂಥ ಈ ಒಂದು ಸೂರ್ಯಾಭಿಷೇಕದ ಕೊಡುಗೆ ಕೂಡ ಕರ್ನಾಟಕದ ಪಾಲು ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸುಮಾರು 80 ಲಕ್ಷ ಖರ್ಚಾಗುವಂಥ ಈ ಒಂದು ಉಪಕರಣವನ್ನು ಯಂತ್ರವನ್ನು ಕರ್ನಾಟಕದ ಉದ್ಯಮಿ ಉಚಿತವಾಗಿ ಕೂಡ ನೀಡಿದ್ದಾರೆ. 70 ಮಿಲಿಮೀಟರ್ ಉದ್ದದ ಪೈಪಿನ ಮೂಲಕ ಅದು ಹೋಗುವಂಥ ಸೂರ್ಯರಶ್ಮಿಗಳು ಸೂರ್ಯನನ್ನು ಸ್ಪರ್ಶಿಸಿ ರಾಮಲಲ್ಲನ ವಿಗ್ರಹವನ್ನು ಸ್ಪರ್ಶಿಸಿ ತಿಲಕವಿಟ್ಟಂತೆ ಭಾಸವಾಗುವ ರೀತಿ ಸೂರ್ಯರಶ್ಮಿ ಶ್ರೀರಾಮಲಲ್ಲನನ್ನು ಸ್ಪರ್ಶಿಸಲಿದೆ. ಸೊ ಈಗಾಗಲೇ ಆ ದೃಶ್ಯಗಳನ್ನು ಕೂಡ ತಾವು ಕಣ್ತುಂಬಿಕೊಂಡಿದ್ದೀರಿ. ಮೊದಲ ರಾಮನವಮಿ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಈ ಬಾರಿ ಅತ್ಯಂತ ಸಂಭ್ರಮ ಸಡಗರದಿಂದ ಕೂಡ ಆಚರಿಸಲಾಗ್ತಾ ಇದೆ. ಲಕ್ಷಾಂತರ ಸಂಖ್ಯೆಯ ಭಕ್ತರು ಕೂಡ ದೇಶ ವಿದೇಶಗಳಿಂದಲೂ ಕೂಡ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಶ್ರೀರಾಮ ದೇವಸ್ಥಾನದ ದರ್ಶನಕ್ಕೆ ಬಂದಿರುವಂಥದ್ದು